the maths online class. I also welcome to the all teachers who have attended the today's session. Okay. So today we are going to continue the chapter by name quadrilateral. Okay. Almost ಇವತ್ತು ಮುಗಿಬಹುದು ಅನ್ಕೋತೀನಿ ಗೊತ್ತಿಲ್ಲ. Quadrilaterals. Okay. So before going to start the today's session, okay, I want to give one motivational quotes today. Okay, so what is that? One second. The struggle you feel today creates the success you will enjoy tomorrow. ಹೌದಾ? ಸೊ ನೀವು ಆಲ್ರೆಡಿ ನಿಮ್ಗೆ ಯಾಕೆ ಈ ಒಂದು ಮೋಟಿವೇಶನಲ್ ಕೋರ್ಸ್ ಇವತ್ತು ಹೇಳ್ಬೇಕು ಅನ್ನಿಸ್ತಂದ್ರೆ ಆಲ್ರೆಡಿ ನೀವು 9th ಸ್ಟ್ಯಾಂಡರ್ಡ್ ಇರೋದ್ರಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀರಿ ಹೇಳ್ರಿ, 10th ಸ್ಟ್ಯಾಂಡರ್ಡ್ ಹೋಗ್ತೀರಿ. ಓಕೆ, ಸೊ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗ್ತೈತಿ, ಸ್ವಲ್ಪ ಈಗ ಅಪ್ ಟು 9th ವರೆಗೂ ಸ್ವಲ್ಪ ಒಂಚೂರು ನೀವೇನ್ ಮಾಡ್ತೀರಿ, ಸ್ವಲ್ಪ ವರ್ಕ್ ಮಾಡಿದ್ರು ಓಕೆ ಇರ್ತೈತಿ. ಬಟ್ 10th ಸ್ಟ್ಯಾಂಡರ್ಡ್ ಅಂದ್ಮೇಲೆ ಸ್ಪೆಷಲ್ ಆಗಿ ನಾವು ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಏನ್ ಮಾಡ್ತೀವಿ, ಸಕ್ಸಸ್ ಅನ್ನ ಮುಟ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವಾಗ ನಮ್ಗೆ ಏನಾಗ್ಬೋದು, ಕಷ್ಟ ಅನಿಸ್ಬೋದು, ನಾನು 9th ಅಪ್ ಟು 9th ವರೆಗೂ ಬಹಳ ಆರಾಮಿದ್ದೆ, ಈಗ 10th ಬಂದ್ಮೇಲೆ ಜಾಸ್ತಿ ಓದ್ಬೇಕು, ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಬೇಕು, ಆಮೇಲೆ ರಾತ್ರಿ ಎಷ್ಟು ಬೇಗ ಎದ್ದು ಓದ್ಬೇಕು. ಹೌದಾ? ಸೊ ಆಲ್ಮೋಸ್ಟ್ ನೀವೆಲ್ಲ ರೆಸಿಡೆನ್ಸಿಯಲ್ ಸ್ಕೂಲ್ ನಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಬೇಗ ಎದ್ದು ಓದೋದು ಇವೆಲ್ಲ ಪ್ರೊಸೀಜರ್ ಇರ್ತೈತೆ, ಐ ನೋ. ಬಟ್ 10th ಅಂದ್ಮೇಲೆ ಸ್ವಲ್ಪ ಸ್ಪೆಷಲ್ ಕೇರ್ ಆಗ್ತಿರ್ತೈತಿ. ಬಟ್ ಅದೇನಾಗ್ತೈತಿ, ಹೋಲ್ ಇಯರ್ ನಿಮ್ಗೆ ಏನಾಗ್ತಾ ಇರ್ತೈತಿ, ಎಷ್ಟು ಕಷ್ಟ ಅನಿಸ್ತಿರ್ತೈತಿ. ಬಟ್ ಅದು ನಿಮ್ಗೆ ಏನಾಗ್ತೈತಿ, ನೀವು ಡೇ ಬೈ ಅದನ್ನ ಹಾರ್ಡ್ ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಗ ರಿಸಲ್ಟ್ ಅನ್ನೋದು ಒಂದು ಸಕ್ಸಸ್ ಆಗಿ ಅವಾಗ ನೀವು ಅಲ್ಲಿ ಎಂಜಾಯ್ ಮಾಡೋಕೆ ನಿಮ್ಗೆ ಅವಕಾಶ ಇರ್ತೈತಿ. ಹೌದಾ? ಸೊ ನೀವು ಇವಾಗ ಏನು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನಾಗ್ತೈತಿ ಹೇಳ್ರಿ, ಲಾಸ್ಟ್ ಇಲ್ಲ ನಾನು ಅವಾಗೆ ಸರಿಯಾಗಿ ಓದ್ಬೇಕಿತ್ತು ಇನ್ನೊಂದ್ ಸ್ವಲ್ಪ ಅಂತೇಳಿ ಅವಾಗ ನಾವು ಫೀಲ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಡೇ ಬೈ ನಾವೇನ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ತಾ ಮಾಡ್ತಾ ಆ ಒಂದು 10th ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗೆಯುವಂತ ಒಂದು ಸಕ್ಸಸ್ ಅನ್ನ ನೀವು ರೀಚ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಯಾವುದು, ಕ್ವಾಡ್ರಿಲ್ಯಾಟ್ರಲ್. ಇನ್ ದಿಸ್ ಟಾಪಿಕ್ ವಿ ಆರ್ ಲರ್ನಿಂಗ್, ಲಾಸ್ಟ್ ಕ್ಲಾಸ್ ಒಳಗೆ ಕಲಿತಾ ಇದ್ವಿ ಯಾವ್ದಂದ್ರ ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ಸ್ವಲ್ಪ ಸಾಲ್ವ್ ಮಾಡಿದ್ದೆ. ಸೊ ಅದಾದ್ಮೇಲೆ ನಾನು ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ಹೇಳ್ತಾ ಇದ್ದೀನಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಪ್ರೂವ್ ದ ಮಿಡ್ ಪಾಯಿಂಟ್ ಥಿಯರಮ್, ಸಮ್ ಆಕ್ಟಿವಿಟಿ ಏನ್ ಮಾಡೋಣ, ಒಂದ್ ಸ್ವಲ್ಪ ಆಕ್ಟಿವಿಟಿ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ ಕಡೆ ಎಲ್ಲ ವೆದರ್ ಹೇಗಿದೆ ಗೊತ್ತಿಲ್ಲ, ಇಲ್ಲಂತೂ ಫುಲ್ ಕೋಲ್ಡ್ ಇದೆ, ಆಮೇಲೆ ವೆದರ್ ಫುಲ್ ಕ್ಲೌಡಿ ಆಗಿದೆ. ಓಕೆ, ಸೊ ಹಾಗಾಗಿ ಒಂಚೂರು ವಾರ್ಮ್ ಅಪ್ ಆಕ್ಟಿವಿಟಿ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದಿಸ್ ಆಕ್ಟಿವಿಟಿ. ಓಕೆ, ನೀವು ಎಂಜಾಯ್ ಮಾಡ್ತೀರಿ ಅನ್ಕೊಂಡಿ ನಾನು ಈ ಆಕ್ಟಿವಿಟಿನ. ಓಕೆ, ಏನ್ ಬೋರ್ ಆಗತ್ತೋ? ಒಂದ್ ಸೆಕೆಂಡ್, ಕಾಣಿಸ್ತಾ ಇದೆಯಲ್ಲ ನಿಮ್ಗೆಲ್ಲಿ? ಓಕೆ, ಒಂದ್ ಸೆಕೆಂಡ್, ನಾನು ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ತೇನೆ. ನೇಮ್ 3 items ಆಫ್ ಕ್ಲಾತಿಂಗ್. ಹೌದಾ? ಸೊ 3 items ಆಫ್ ಕ್ಲಾತಿಂಗ್ ಅಂದ್ರೆ ಬಟ್ಟೆಗಳ ಐಟಮ್ಸ್ ಗಳು ಯಾವ ಇದಾವ ಹೇಳ್ಬೋದಾ ನೀವು? ನೇಮ್ 3 items ಆಫ್ ಕ್ಲಾತಿಂಗ್. ಯಾವು? ಓಕೆ, ಸೊ ಲೆಟ್ಸ್ ಸಿ ದ ಚಾಟ್ ಬಾಕ್ಸ್. ಓಕೆ, ಸಿಲ್ಕ್, ಕಾಟನ್, ಸಿಲ್ಕ್. Ma'am, please speak loudly. Marble, very good. Silk, very good. Next, ಮತ್ತೆ ಹೋಗೋಣ ಇವಾಗ. Okay, name 3 things that you can put in your bag. ನಿಮ್ಮ ಬ್ಯಾಗ್ ನಲ್ಲಿ ಇರ್ತಕ್ಕಂತ 3 ವಸ್ತುಗಳು ಯಾವ ವಸ್ತುಗಳನ್ನು ನೀವು ಇಟ್ಕೊಂಡಿರ್ತೀರಿ? ಯಾವಿರ್ಬೋದು? ಬುಕ್ಸ್, ಪೆನ್, ಪೆನ್ಸಿಲ್, ಪೆನ್, ಜಾಮೆಟ್ರಿ ಬುಕ್ಸ್. ಓಕೆ, ಬುಕ್ಸ್, ಟೆಕ್ಸ್ಟ್ ಬುಕ್, ಮತ್ತೆ ಇವನ್ ಬಿಟ್ಟು ಎನಿಥಿಂಗ್
ಸ್ಪೆಷಲ್, ಎನಿಥಿಂಗ್ ಸ್ಪೆಷಲ್, ಸ್ನಾಕ್ಸ್ ಎಲ್ಲ ಏನ್ ಇಟ್ಕೊಳ್ಳಂಗಿಲ್ಲ. ವಾಟರ್ ಬಾಟಲ್, ವೆರಿ ಗುಡ್. ನೆಕ್ಸ್ಟ್, ನೇಮ್ 5 ಡ್ರಿಂಕ್ಸ್. ಅಂದ್ರೆ ನೀವು 5 ಏನಂತಾರ ಕೋಲ್ಡ್ ಡ್ರಿಂಕ್ಸ್ ಅಥವಾ ಡ್ರಿಂಕ್ಸ್ ಗಳನ್ನ ಕುಡಿಯುವಂಥವು ಯಾವ ಹೇಳ್ಬೋದಾ? 5 ಡ್ರಿಂಕ್ಸ್. ಮ್ಯಾಂಗೋ ಜ್ಯೂಸ್, ವೆರಿ ಗುಡ್. ಜ್ಯೂಸ್, ವೆರಿ ಗುಡ್. ಟೀ, ಸ್ಮೂತ್, ಕಾಫಿ, ಸ್ಪ್ರೈಟ್, ಕೋಕೋ ಕೋಲಾ, ವೆರಿ ಗುಡ್. ವಾಟರ್, ವೆರಿ ಗುಡ್. ಫಾಂಟಾ, 7 ಅಪ್, ಮ್ಯಾಂಗೋ ಜ್ಯೂಸ್, ವೆರಿ ಗುಡ್, ವೆರಿ ಗುಡ್. ಓಕೆ, ನೆಕ್ಸ್ಟ್, ನೇಮ್ 3 ಥಿಂಗ್ಸ್ ದಟ್ ಆರ್ ಗ್ರೀನ್. ಗ್ರೀನ್ ಇರುವಂತಹ 3 ವಸ್ತುಗಳು. ಗ್ರೀನ್ ಇರುವಂತಹ 3 ವಸ್ತುಗಳು. ಪ್ಲಾಂಟ್, ಲೀಫ್, ಲೀವ್ಸ್, ಪ್ಲಾಂಟ್ಸ್, ಟ್ರೀ, ಮತ್ತೆ ಗ್ರಾಸ್, ವೆರಿ ಗುಡ್. ಲೀಫ್, ವೆರಿ ಗುಡ್. ಲೀವ್ಸ್, ಪ್ಲಾಂಟ್ಸ್, ಎನ್ವಿರಾನ್ಮೆಂಟ್, ವೆರಿ ಗುಡ್. ಗ್ರೇಪ್ಸ್, ಟ್ರೀ, ವೆರಿ ಗುಡ್, ವೆರಿ ಗುಡ್. Grass, super, very good. Nice answer. Very good. Next, name 3 countries. Name 3 countries. One second. India, Japan, America, Australia, Russia, very good. UK, very good, very good. Pakistan, Japan, China, Australia, America, Dubai, very good. Australia, Egypt, China, Japan, South Korea, Dubai, very good, very good. Nice answer, student, very good. Next, name 3 types of shoes. 3 types of shoes. Name 3 types of shoes. Shoes, ನೀವ್ ಅದ್ರದ ಬ್ರ್ಯಾಂಡ್ ಆದ್ರೂ ಹೇಳ್ಬೋದು, ಅಥವಾ ನಿಮ್ಗೆ 3 ಟೈಪ್ ಶೂಸ್ ಅನ್ನ ಹೇಳ್ರಿ ನೋಡೋಣ. ಗೊತ್ತಿಲ್ಲ ನೋಡ್ರಿ, 1 ಸೆಕೆಂಡ್. ನೈಕ್, ಓಕೆ. ಪ್ಯೂಮಾ, ಆದಿದಾಸ್, ವೆರಿ ಗುಡ್. ಸ್ಪೋರ್ಟ್ಸ್, leather shoes, very good, very good. Woodland, Bata, very good, very good, very good, very good. Next, name 5 daily tasks. ಹೌದಾ? ನೀವು 5 ಡೈಲಿ ಟಾಸ್ಕ್ಸ್ ಗಳನ್ನ ಏನೇನ್ ಮಾಡ್ತೀರಿ ಅವೆಲ್ಲವನ್ನ ಹೇಳ್ಬೇಕು. ವೆದರ್ ಇಟ್ಸ್ ಇನ್ ಯುವರ್ ಸ್ಕೂಲ್ ಆರ್ ಹಾಸ್ಟೆಲ್. ಹೌದಾ? ಸೊ ಮಾರ್ನಿಂಗ್ ಟು ಟಿಲ್ ನೈಟ್. ಓಕೆ. Sleeping, brushing, running, reading, study, writing, eating, eating snacks, jogging, very good. Playing, okay. Storyteller, praying, very good, very good. Dancing, very good, very good. Nice answers. Next, ನೇಮ್ 3 ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್ ಅಂದ್ರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂದ್ರೆ ಟ್ರಾನ್ಸ್ಪೋರ್ಟ್ಸ್ ಗಳು ಯಾವ್ದಾವ್ ನೋಡ್ರಿ. ಬಸ್, ಟ್ರ್ಯಾಕ್ಟರ್, ರೈಲ್ವೆ, ಕಾರ್, ವೆರಿ ಗುಡ್. ಏರ್ ಟ್ರಾನ್ಸ್ಪೋರ್ಟ್, ವೆರಿ ಗುಡ್, ವೆರಿ ಗುಡ್. ಟ್ರೈನ್, ಟ್ರಕ್, ವೆರಿ ಗುಡ್. ನೆಕ್ಸ್ಟ್, ನೇಮ್ 3 ಥಿಂಗ್ಸ್ ದಟ್ ಆರ್ ರೆಡ್. ರೆಡ್ ಇರುವಂತ 3 ವಸ್ತುಗಳು. ಹೌದಾ? ನೇಮ್ ಬ್ಲಡ್, ಆಪಲ್, ಟೊಮ್ಯಾಟೊ, ಆಪಲ್, ಬ್ಲಡ್, ಸ್ಟ್ರಾಬೆರಿ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಚಿಲ್ಲಿ, ವೆರಿ ಗುಡ್. ಚೆರಿ, ವೆರಿ ಗುಡ್, ವೆರಿ ಗುಡ್. ಲಾಸ್ಟ್, ನೇಮ್ 3 ಥಿಂಗ್ಸ್ ದಟ್ ಆರ್ ಯೆಲ್ಲೋ. ಯೆಲ್ಲೋ ಇರುವಂತ ವಸ್ತುಗಳು. yellow,
ಬನಾನಾ, ವೆರಿ ಗುಡ್. ಮತ್ತೆ ನಿಮ್ದು ಯೆಲ್ಲೋ ಕಲರ್ ಡ್ರೆಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಹೌದಾ, ಯಾವ್ದಾದ್ರು. ಓಕೆ, ಎಗ್, ಓಕೆ, CSK, ಓಕೆ, ಲೆಮನ್, ಚಿತ್ರಾನ್ನ, ಬನಾನಾ, ವೆರಿ ಗುಡ್. ಮ್ಯಾಂಗೋ, ವೆರಿ ಗುಡ್, ವೆರಿ ಗುಡ್, ನೈಸ್ ಆನ್ಸರ್ ಸ್ಟೂಡೆಂಟ್ಸ್, ವೆರಿ ಗುಡ್. ಮುಗಿತಾ? ಓ, ಕಂಪ್ಲೀಟ್ ಆಯ್ತು. ಓಕೆ, ಹೌದಾ? ಓಕೆ, I hope all of you enjoy this activity. Okay, so let us start our today's session, that is midpoint theorem. ಸೊ ಆ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ನಾನು ಒಂದು ಹಾಫ್ ಆಫ್ ದ ಥಿಯರಮ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗ ನಾನು ಸಾಲ್ವ್ ಮಾಡಿದ್ದೇನೆ. ಓಕೆ, ಅದನ್ನ ಸ್ವಲ್ಪ ನಿಮ್ಗೆ ರಿವೈಂಡ್ ಮಾಡಿ ನೆಕ್ಸ್ಟ್ ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನೋಡೋಣ ಅಂತ. ಓಕೆ, ಸೊ ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಫಸ್ಟ್ ರಿವೈಂಡ್ ಮಾಡಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅನ್ನ ನೀವು ತೆಗಿಬಹುದು. ಓಕೆ, ಸಾರಿ, ನೋಟ್ಬುಕ್ ಅನ್ನ ತೆಗೆದು ನಾನು ಲಾಸ್ಟ್ ಕ್ಲಾಸ್ ಒಳಗೆ ಏನನ್ನ ಹೇಳಿದ್ದಲ್ಲ ಅದನ್ನ ಸ್ವಲ್ಪ ನೋಡ್ತಾ ಇರಿ. ಓಕೆ, ಸೊ ಅಲ್ಲಿ ಏನಾಗಿದೆ, ಇನ್ ಟ್ರಯಾಂಗಲ್. ಸೊ ನಾನು ಎಲ್ಲಿವರೆಗೂ ಹೇಳಿದ್ದೆಲ್ಲ ಅಲ್ಲಿವರೆಗೂ ನಿಮ್ಗೆ ಏನ್ ಮಾಡ್ತೇನೆ, ಸ್ವಲ್ಪ ಅದನ್ನ ರಿವಿಷನ್ ಮಾಡಿ ಅದ್ರ ನೆಕ್ಸ್ಟ್ ಹೇಳ್ತೇನೆ. ಯಾಕಂದ್ರೆ ನಾನು ಡೈರೆಕ್ಟ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಿಮ್ಗೆ ಏನು ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ, ಹೌದಾ? ಸೊ ಅಲ್ಲಿ ಏನಾಗಿದೆ, ಇನ್ ಟ್ರಯಾಂಗಲ್ ABC, ನಿಮ್ಮ ನೋಟ್ಬುಕ್ ಅನ್ನ ನೋಡ್ರಿ. The midpoint of AB, F is the midpoint of AC. Okay, next, construction, produce EF to D such that EF is equal to DF. Okay, ನೋಡ್ತಾ ಇದ್ರಲ್ಲ ನಿಮ್ಮ ನೋಟ್ಬುಕ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಬರ್ಸಿದಲ್ಲ ಅದು. ಓಕೆ, ಸೊ ಇನ್ ಟ್ರಯಾಂಗಲ್ AEF ಅಂಡ್ ಟ್ರಯಾಂಗಲ್ CDF ಅಂತ ಇದೆ. ಓಕೆ, so next, AF is equal to CF. F is the midpoint of AC. Okay, so next, angle AFE is equal to angle CFD. VOA andra vertically opposite angles. Okay, so next, EF is equal to DF. andra EF is equal to DF ಅನ್ನೋದನ್ನ ನಾವ್ ಎಲ್ಲಿ ನೋಡಿದ್ವಿ, ಕನ್ಸ್ಟ್ರಕ್ಷನ್ ಥ್ರೂ ನಾವ್ ಏನ್ ಮಾಡಿದ್ವಿ, EF is equal to DF ಅಂತ ನೋಡಿದ್ವಿ. Therefore, and triangle AEF congruency triangle of CDF by SAS rule, side angle side congruency rule. ಓಕೆ, ಇಲ್ಲಿವರೆಗೂ ನಾನು ಹೆನ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿವರೆಗೂ ನಾನು ಸಾಲ್ವ್ ಮಾಡಿದ್ದೆ, ರೈಟ್? ಕರೆಕ್ಟಾ? ಇಷ್ಟವರೆಗೂ ನಾನು ಸಾಲ್ವ್ ಮಾಡಿದ್ದೆ. ಇದರ ಕಂಟಿನ್ಯೂ ಪಾರ್ಟ್ ಅನ್ನು ಇವಾಗ ನೋಡೋಣ ಅಂತ. ಸೊ ಫಸ್ಟ್ ಐ ಡ್ರಾ ದ ಪಿಕ್ಚರ್ ಅಗೇನ್. ಓಕೆ, ಸೊ ಮಿಡ್ ಪಾಯಿಂಟ್ ಥಿಯರಮ್, ಮಿಡ್ ಪಾಯಿಂಟ್ ಥಿಯರಮ್, ಮಧ್ಯ ಬಿಂದು ಪ್ರಮೇಯ. ಓಕೆ, ಮಧ್ಯ ಬಿಂದು ಪ್ರಮೇಯ. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ ಹೇಳ್ರಿ, ಪಿಕ್ಚರ್ ಅನ್ನ ಡ್ರಾ ಮಾಡ್ತೇನೆ. ಈ ರೀತಿ ಇತ್ತಾ? ನೀವು ಮತ್ತೆ ಇದನ್ನ ಈ ಇಮೇಜ್ ಅನ್ನ ಡ್ರಾ ಮಾಡ್ಕೋಬೇಡ್ರಿ, ಆಲ್ರೆಡಿ ನಿಮಗ ಲಾಸ್ಟ್ ಕ್ಲಾಸ್ ಒಳಗಿದೆ. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಮತ್ತೊಂದ್ಸಲ ನಾನು ಇದನ್ನ ಪಿಕ್ಚರ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಸೊ ABC. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಓಕೆ, ಸೊ EF. ಓಕೆ, ಸೊ EF ಇದನ್ನ ಏನ್ ಮಾಡ್ತಾ ಇದ್ದಾರು, ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿ ಈ ಲೈನ್ ಅನ್ನ ಈ ರೀತಿ ಸೇರಿಸಿದಾಗ ನಮ್ಗೆ ಇಲ್ಲಿ D ಅಂತ ಸಿಕ್ತು. ಓಕೆ, ಸೊ ಇದ್ರ ಬಗ್ಗೆ ಸ್ವಲ್ಪ ನಾವ್ ಏನ್ ಮಾಡಿದ್ವಿ, ಎಕ್ಸ್ಪ್ಲನೇಷನ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗ ನೋಡಿದೀವಿ. ಓಕೆ, ಸೊ ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ನೋಡೋಣ ಅಂತ. ಓಕೆ, ಸೊ ಏನಿದೆ ನೋಡ್ರಿ, ಆಂಗಲ್ EAF. ಓಕೆ, ಸೊ ಆಂಗಲ್ EAF is equal to angle DCF. Okay, EAF ಆಮೇಲೆ DCF ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಇಕ್ವೇಶನ್ ನಂಬರ್ 1 ಅಂತ ತಗೊಳ್ತೀನ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ನೋಡ್ರಿ, ಇಲ್ಲಿ DC is equal to DC
is equal to DC is equal to EA is equal to, ಹೌದಾ? ಸೊ ಇದು ಈಕ್ವಲ್ ಟು ಆಗಿದೆ. ಇಲ್ಲಿ ನೋಡ್ರಿ, ನಾನು ಈ ಪಿಕ್ಚರ್ ಅನ್ನ ನೋಡ್ರಿ, ಇಲ್ಲಿ DC is equal to EA is equal to EB. EB ಅಂತ ಇದೆ. Because E is the midpoint of AB. E is the midpoint of AB. Midpoint of AB. Midpoint of AB ಅಂತ ಇದೆ. ಓಕೆ, ಸೊ ದೇರ್ ಫೋರ್ ಇಲ್ಲಿ ಏನಾಯ್ತು ಹಾಗಾದ್ರೆ, ನಮ್ಗೆ DC ಆಮೇಲೆ EA ಆಮೇಲೆ ಪ್ಯಾರಲಲ್ AB ಅಂತ ಇದೆ. ಸೊ DC, ಓಕೆ, ಸೊ EA ಇಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ನಮ್ಗೆ ಇಲ್ಲೇ ಪ್ಯಾರಲಲ್ ಆಗಿದೆ. ಓಕೆ, ವಿ ಆರ್ ನಾಟ್ ಹಿಯರಿಂಗ್ ಯುವರ್ ವಾಯ್ಸ್ ಮ್ಯಾಮ್. ಮೇ ಬಿ ನಿಮ್ದು ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು ಅನ್ನಿಸ್ತಿತ್ತು ನನಗೆ, ಯಾಕಂದ್ರೆ ನಮ್ದು ಆಡಿಯೋ ಎಲ್ಲ ಕ್ಲಿಯರ್ ಇದೆ. ಸ್ವಲ್ಪ ನಿಮ್ಮ ನೆಟ್ವರ್ಕ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ, DC ಪ್ಯಾರಲಲ್ AE. ಪ್ಯಾರಲಲ್ ಮೀನ್ಸ್ ಸಮಾಂತರ ಅಂತ ಕರಿತೇವೆ. ಓಕೆ, ಸೊ DC ಪ್ಯಾರಲಲ್ AE. ಓಕೆ, ವೆರಿ ಗುಡ್. DC is ಪ್ಯಾರಲಲ್ EA ಪ್ಯಾರಲಲ್ AB. ಹೌದಾ? ಇಲ್ಲೇ ನೋಡ್ರಿ, AB ಇಲ್ಲೇ DC ಗೆ ಇಲ್ಲಿ AEನು ಪ್ಯಾರಲಲ್ ಆಗಿದೆ, ಆಸ್ ವೆಲ್ ಆಸ್ AB ಕೂಡ ಏನಾಗಿದೆ, ಪ್ಯಾರಲಲ್ ಆಗಿದೆ. ಬಿಕಾಸ್, ಓಕೆ, ಸೊ ಬಿಕಾಸ್ alternate interior angle. Okay, so therefore DC parallel. Okay, so DC parallel ಇವಾಗ ಏನಾಯ್ತು ಹಾಗಾದ್ರೆ, DC parallel EB ಅಂತಾನು ನಾವು ಹೇಳ್ಬೋದಲ್ಲ. ಓಕೆ, ಸೊ DC parallel EB ಅಂತ ಇದೆ. ಸೊ ಇಲ್ಲಿ ನೋಡ್ರಿ, DC ಇದು ಪ್ಯಾರಲಲ್ ಆಗಿದೆ, ಇದು ಪ್ಯಾರಲಲ್ ಆಗಿದೆ. ಆಟೋಮೆಟಿಕ್ಲಿ ಈ EB ಮತ್ತು DC ಕೂಡ ನಮಗೆ ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಓಕೆ, ಸೊ DC ಪ್ಯಾರಲಲ್ EB ಅಂತ ಆಗಿದೆ. ಸೊ EBCD, ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ದೇರ್ ಫೋರ್ ಇವೆಲ್ಲವೂ ನಮಗೆ ಸಮಾಂತರವಾಗಿದ್ದಾವು ಅಂದ್ರ, ಹೌದಾ? ಸೊ ನಾನು ಏನ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ, ಇಲ್ಲಿ DC ಪ್ಯಾರಲಲ್ EB ಇದೆ ಅಂತಂದ್ರ ಅಲ್ಲಿ ಅಪೋಸಿಟ್ ಏನಾಗಿದವು, ನಮಗೆ ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆದವು. ಆಟೋಮೆಟಿಕ್ಲಿ ಇಲ್ಲಿ ಈ ಡಯಾಗ್ರಾಮ್ ನೋಡಿದ್ರು ಕೂಡ ಇವು ಕೂಡ ಈಕ್ವಲ್ ಆಗ್ತಾವು. ದೇರ್ ಫೋರ್ EBCD is a parallelogram. ಓಕೆ, parallelogram ಅಂತ ಇದೆ. ಓಕೆ, therefore BC is equal to ED and BC parallel ED ಅಂತ ಇದೆ. ಸೊ BC parallel ED, ನಮ್ಗೆ ಇಲ್ಲಿ ಚಿತ್ರವನ್ನ ನೋಡಿದ್ರೆ, ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ಗೊತ್ತಾಗ್ತೈತಿ BC parallel. therefore BC is equal to ED ಅಂತ ಇದೆ. therefore BC parallel ED ಅಂತ ನಾವು ಕೂಡ ಬರೀಬಹುದು. ಓಕೆ, BC parallel ED ಅಂತ ಹೇಳಿ ಬರೀಬಹುದು. ಓಕೆ, ಸೊ ಇಷ್ಟವರೆಗೂ ಬರೀರಿ. ಅದಾದ್ಮೇಲೆ ಇದನ್ನ ನಾನು ಏನ್ ಮಾಡ್ತೇನೆ, ಇಲ್ಲಿ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇದೆ. ಸೊ ಇದನ್ನ ಮತ್ತೆ ನೀವು ಓಕೆ ಅಂತಂದ್ರೆ ನಾನು ಇದನ್ನ ಏನ್ ಮಾಡ್ತೇನೆ, ರಬ್ ಮಾಡ್ತೇನೆ. ಓಕೆ, ಸೊ ಅಲ್ಲಿವರೆಗೂ ನೀವು ಬರೆಯೋವರೆಗೂ ನಾನು ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನೋಡ್ರಿ, ಆಂಗಲ್ EAF is equal to angle DCF ಅಂದ್ರ ಈ ಆಂಗಲ್ ಈಕ್ವಲ್ ಆಗಿದೆ. ಹೌದಾ? ಇಕ್ವೇಶನ್ ನಂಬರ್ 1. ಓಕೆ, ಸೊ ನೆಕ್ಸ್ಟ್ DC is equal to EA. ಹೌದಾ? ಇಲ್ಲಿ ಅಪೋಸಿಟ್ ಆಂಗಲ್ಸ್ ಗಳು. ಓಕೆ, DC is equal to EA, ಅದಾದ್ಮೇಲೆ is equal to EB. ಇದು ಈಕ್ವಲ್ ಆಗಿದೆ, ಇದಕ್ಕ ಇದು ಈಕ್ವಲ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಅದಾದ್ಮೇಲೆ EB ಆಯ್ತು. ಬಿಕಾಸ್ E is the midpoint of AB. E is the midpoint of AB ಅಂದಾಗ ಇದು ಏನಾಗ್ತೈತಿ, ನಮ್ಗೆ ಹಾಫ್ ಆಫ್ ಅಂದ್ರೆ ಅದರದ್ದು ಈಕ್ವಲ್ ಇದಿರ್ತೈತಿ. ಕರೆಕ್ಟಾ? ಸೊ ಅದಾದ್ಮೇಲೆ ನಾವು ಇಷ್ಟರವರೆಗೂ ನಾವ್ ಇಲ್ಲೇ ಡಯಾಗ್ರಾಮ್ ಅನ್ನ ನೋಡಿದ್ರೆ ಗೊತ್ತಾಗ್ತೈತಿ ಏನಂದ್ರ DC ಪ್ಯಾರಲಲ್ AE ಪ್ಯಾರಲಲ್ AB ಅಂತ ನಾವ್ ಹೇಳ್ಬೋದು. DC
ಪ್ಯಾರಲಲ್ AE ಪ್ಯಾರಲಲ್ AB. Therefore, because alternate interior angles ಅಂತ ನಾವು ಬರೀಬಹುದು. ನೆಕ್ಸ್ಟ್, ಸೊ ಇವಾಗ DC ಪ್ಯಾರಲಲ್ AE ಆಯ್ತು, EB ಆಯ್ತು, ಸೊ ಇಲ್ಲಿ ಏನಾಯ್ತು AB ಅಂತ ಆಯ್ತು. ಹಾಗಾದ್ರೆ ನಾನು ಏನ್ ಮಾಡ್ಬೋದು, DC ಪ್ಯಾರಲಲ್ EB ಅಂತಾನು ಕನ್ಸಿಡರ್ ಮಾಡ್ಬೋದಲ್ಲ. ಸೊ DC ಪ್ಯಾರಲಲ್ EB ಅಂತ ಹೇಳಿ ನಾನು ಮತ್ತೆ ಬರದೆ. ಓಕೆ, ಸೊ ಇವೆರಡು ಏನಾದ್ವು ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆದ್ವು ಅಂದ್ರೆ ನಾನು ಏನ್ ಬರೀತೀನಿ ಇಲ್ಲಿ, EBCD ಇಸ್ ದ ಪ್ಯಾರಲೆಲ್ಲೋಗ್ರಾಮ್. ಪ್ಯಾರಲೆಲ್ಲೋಗ್ರಾಮ್ ಮೀನ್ಸ್ ಏನಾಗತ್ತೆ ಹೇಳ್ರಿ, ನಮಗ ಸಮಾಂತರ ಚತುರ್ಭುಜ ಅಂತ ಆಗತ್ತ. ಓಕೆ, ಸೊ ಅದಾದ್ಮೇಲೆ ನನ್ಗೆ ಏನಾಗ್ತೈತಿ, ಆಟೋಮೆಟಿಕ್ಲಿ ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ಗೊತ್ತಾಗ್ತೈತಿ BC ಇಸ್ ಈಕ್ವಲ್ ಟು ED ಅಂದ್ರೆ ಅದು ಕೂಡ ಈಕ್ವಲ್ ಆಗಿದವು ಅಂದ್ರೆ ಮೀನ್ಸ್ ಏನಾಗತ್ತ, BC ಪ್ಯಾರಲಲ್ ED ಅಂತ ಆಗತ್ತೆ. ಕರೆಕ್ಟಾ? ಓಕೆ, ಡನ್. ನೆಕ್ಸ್ಟ್ ಇಯರ್ 10th ಸ್ಟ್ಯಾಂಡರ್ಡ್ ನೀವ ಏನಂದ್ರ ಒಮ್ಮೆ ಎಷ್ಟ 5 ಒಂದು 6 to 7 ಥಿಯರಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ಓಕೆ, ಸೊ ಹಾಗಾಗಿ ಈಗಿರ್ತ ಸ್ವಲ್ಪ ರೂಢಿ ಇರ್ಬೇಕು. ಇವಾಗ ನೋಡ್ರಿ, ED ಇಸ್ ಈಕ್ವಲ್ ಟು, ನಾನು ಯಾವ್ದನ್ನ ತಗೊಂಡೆ, ED ಇಸ್ ಈಕ್ವಲ್ ಟು ED ಇಸ್ ಈಕ್ವಲ್ ಟು EF ಪ್ಲಸ್ FD ಅಂತ ಬರೀಬಹುದು. EF ಪ್ಲಸ್ FD ಅಂತ ಬರದೆ. ಓಕೆ, ಸೊ ಇಲ್ಲಿ ಏನಾಗತ್ತ, ED ಇಸ್ ಈಕ್ವಲ್ ಟು EF ಪ್ಲಸ್ FD. ED ಇಲ್ಲಿ ನೋಡ್ರಿ, ಡಯಾಗ್ರಾಮ್ ಅನ್ನ ನೋಡ್ರಿ, ಇದ್ರ ಹಾಫ್ ಇದು ಎರಡು ಸೇರಿದ್ರೆ ನಮಗೆ ಏನಾಗ್ತೈತಿ, ED ಆಗತ್ತ. ಅದನ್ನ ನಾನು ಏನಂತ ಬರದೆ, EF ಪ್ಲಸ್ FD ಅಂತ ಬರದೆ. ಓಕೆ, ಸೊ ಅದಾದ್ಮೇಲೆ ಏನಾಗತ್ತ, ಈಗಾಗಾದ್ರೆ EF ಎಷ್ಟಿದೆ, FDನೂ ಅಷ್ಟೇ ಇದೆ ಅಲ್ಲ. ಹಾಗಾಗಿ ನಾನು ಏನ್ ಬರಿಬಹುದು ಹೇಳ್ರಿ, ಇದನ್ನ EF ಪ್ಲಸ್ EF ಅಂತನ ಬರೀತೀನಿ. ಯಾಕಂದ್ರ ಬಿಕಾಸ್ EF ಇಸ್ ಈಕ್ವಲ್ ಟು FD. ಹೌದಾ? ಸೊ ಇದು ಎಷ್ಟಿದೆ ಇದು ಅಷ್ಟೇ ಇರ್ತತ್ತಲ್ಲ, ನಮಗ ಅದು ಅಂಡರ್ಸ್ಟುಡ್. ಓಕೆ, ಸೊ ಹಾಗಾಗಿ EF ಪ್ಲಸ್ EF ಅಂತ ಬರದೆ ಅಂದ್ರ ಇಸ್ ಈಕ್ವಲ್ ಟು ಏನಾಗತ್ತ, 2EF ಅಂತ ಬರಿಬಹುದಲ್ಲ. ನಾನು 2EF ಅಂತ ಬರಿದೆ. ಓಕೆ, ಸೊ ಅದ್ ಹಾಗಾದ್ರೆ ನನಗೆ ಇಲ್ಲಿ ಏನಾಯ್ತು ನೋಡ್ರಿ, 2EF ಅಂದ್ರ, ಸೊ ಒಂಚೂರ್ ಈ ಡಯಾಗ್ರಾಮ್ ಅನ್ನ ನೋಡ್ರಿ. ರಾಜೇನಹಳ್ಳಿ ಮ್ಯಾಮ್, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ಸೊ ಇಲ್ಲಿ ED, ಹೌದಾ, ಈ ಲೈನ್ ಅನ್ನ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದು ಎಷ್ಟಿದೆ, 4 ಸೆಂಟಿಮೀಟರ್ ಇದೆ ಅಂತ ಅನ್ಕೋರಿ. ಹೌದಾ? ಸೊ ನಾನು ಇದನ್ನ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಮಿಡ್ ಪಾಯಿಂಟ್ ಅಲ್ಲಿ ಡಿವೈಡ್ ಮಾಡ್ತೇನೆ. ಓಕೆ, ಸೊ ಇದು ಹೋಲ್ 4 ಸೆಂಟಿಮೀಟರ್ ಇದೆ. ಸೊ ಇದನ್ನ ಡಿವೈಡ್ ಮಾಡಿದೆ ಅಂದ್ರೆ ಇಲ್ಲಿ ಏನಾಗತ್ತಾ, ಇದು 2 ಸೆಂಟಿಮೀಟರ್ ಆಗತ್ತಾ, ಇದು ಕೂಡ 2 ಸೆಂಟಿಮೀಟರ್ ಆಗತ್ತಾ. ಹೌದಾ? ಹಾಗಾದ್ರೆ ಇಲ್ಲಿ ಏನಾಯ್ತು, EFD ಅಂತ ಆಯ್ತಾ. ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಅನ್ಕೋತೀನಿ ನಾನು. ಓಕೆ, ಸೊ ನಿಮ್ಗೆ ಈ ಲೈನ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅನ್ಕೋತೀನಿ, ಅದನ್ನೇ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಸೊ ಈಗ ಒಂದ್ ಲೈನ್ ಇದೆ, ಅದು 4 ಸೆಂಟಿಮೀಟರ್ ಇದೆ ಅಂತ ಅನ್ಕೋರಿ. ಹೌದಾ? ಸೊ ಆ ಲೈನ್ ಅನ್ನ ನಾನು ಎಕ್ಸಾಕ್ಟ್ ಮಿಡ್ಲ್ ಅಲ್ಲಿ ಏನ್ ಮಾಡ್ತೀನಿ, ಕಟ್ ಮಾಡ್ತೀನಿ ಈ ರೀತಿ. ಓಕೆ, ಸೊ ಕಟ್ ಮಾಡಿದ್ರೆ ಏನಾಯ್ತು, ಇಲ್ಲಿ 2 ಸೆಂಟಿಮೀಟರ್ ಇತ್ತು, ಆಮೇಲೆ ಇಲ್ಲಿ 2 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಈ 2 ಸೆಂಟಿಮೀಟರ್ ಅನ್ನೋದು ಏನಾಗತ್ತೆ, ನನ್ಗಿಲ್ಲಿ EF ಅಂತ ಇದೆ, FD ಅಂತ ಇದೆ. ಹಾಗಾದ್ರೆ ED ಅಂದ್ರೆ ಎಷ್ಟಿದೆ, ನಮ್ಗಿಲ್ಲಿ ಆಲ್ರೆಡಿ 4 ಸೆಂಟಿಮೀಟರ್ ಇದೆ. ಕರೆಕ್ಟಾ? EF ಅಂದ್ರೆ 2 ಇದೆ, ಇಲ್ಲ ಪ್ಲಸ್ 2 ಇದೆ. ಇವನ್ ಎರಡು ಸೇರಿಸಿದ್ರು ನಮಗ್ 4 ಬರ್ತಿತ್ತಲ್ಲ. ಹಾಗಾಗಿ ಅಲ್ಲಿ ನಂಬರ್ಸ್ ಗಳಲ್ಲಿ ಎಕ್ಸಾಂಪಲ್ ಕೊಡೋದಕ್ಕಿಂತ ಅವ್ರು ಏನ್ ಮಾಡಿದಾರು, ಅದೇ ನೇಮಿಂಗ್ ವರ್ಡ್ ಅಲ್ಲಿ ಅದನ್ನ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ರು. ಇವಾಗ ಕ್ಲಿಯರ್ ಆಯ್ತಾ ಇದು? ಓಕೆ, ಸೊ ಇಲ್ಲಿ ಇದು 2 ಇದೆ ಅಂದ್ರೆ ಆಟೋಮೆಟಿಕ್ಲಿ ಇದು 2 ಇದೆ ಅಂದ್ರೆ ಎರಡು ಈಕ್ವಲ್ ಆಗ್ತಾವಲ್ಲ. ಹಾಗಾಗಿ ನಾನು ಇಲ್ಲಿ ಏನ್ ಮಾಡಿದೆ, FT ಬದ್ಲಿ ಅಗೇನ್ ಮತ್ತೇನ್ ಮಾಡಿದೆ, EF. FD ಅಂದ್ರೂ ಅಲ್ಲಿ ಏನಾಗ್ತಿದೆ ಅಷ್ಟೇ EF ಅಂತ ನಾವು ತಗೋಬಹುದು. ಹಾಗಾಗಿ ಏನಾಯ್ತು, 1EF ಪ್ಲಸ್ EF. ಈಗ ಫಾರ್ ಎಕ್ಸಾಂಪಲ್ X ಪ್ಲಸ್ X ಏನಾಗತ್ ನಿಮ್ಗ ಅಲ್ಜಿಬ್ರಾ ಒಳಗ, X ಪ್ಲಸ್ X ಏನಾಗತ್ತ, 2X ಆಗತ್ತಲ್ಲ. ಹಾಗಾಗಿ EF ಪ್ಲಸ್ EF ಮಾಡಿದ್ರೆ ಏನಾಗತ್ ನಮ್ಗಿಲ್ಲಿ 2EF ಆಗತ್ತಲ್ಲ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇವಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ನಾನು. ಸೊ ಏನಾಯ್ತು ಹಾಗಾದ್ರೆ, 2EF ಅಂತ ಆಯ್ತು. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ,
ಬಿ ಈ ಒಂದ್ ಸ್ವಲ್ಪ ಈ ಡೈಗ್ರಾಮ್ ಅನ್ನ ನೋಡ್ರಿ ನೀವು, ಇ ಎಫ್ ಅನ್ನ ನೋಡ್ರಿ, ಬಿ ಸಿ ಅನ್ನ ನೋಡ್ರಿ. ಹೌದಾ? ಸೊ ಇ ಎಫ್ ಗಿಂತ ಇಲ್ಲಿ ಬಿ ಸಿ ನಮಗೆ ಸ್ವಲ್ಪ ಲೈನ್ ಜಾಸ್ತಿ ಕಾಣಿಸ್ತಿದೆ, ಆಲ್ಮೋಸ್ಟ್ ಒಂದ್ ಚೂರ್ ಡಬಲ್ ಅನಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಡಬಲ್ ಅಂತ ಈ ಫಿಗರ್ ಒಳಗ. ಹೌದಾ? ಬಟ್ ನಿಮಗದು ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ಎಕ್ಸಾಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇದಕ್ಕಿಂತ ಇದು ಡಬಲ್ ಇರ್ತೈತಿ. ಹಾಗಾಗಿ ಈಗ ನಾನು 2EF ಅಂದ್ರೆ ಅದ್ರ ಬದ್ಲಿ ನಾನು ಏನ್ ಬರಿಬಹುದು ಹಾಗಾದ್ರೆ ಹೇಳ್ರಿ? ಬಿ ಸಿ ಅಂತ ಬರಿಬಹುದಲ್ಲ. ಬಿ ಸಿ ದ 2 ಪಟ್ಟು ಅಂದ್ರೆ ಇ ಎಫ್ ದ 2 ಪಟ್ಟು ಇದೇನಾಗಿದೆ, ಬಿ ಸಿ ಇದೆ ಅಂದ್ರೆ ಡಬಲ್ ಇದೆ. ಹೌದಾ? ಸೊ ಹಾಗಾಗಿ 2EF ಬದ್ಲಿ ನಾನು ಏನ್ ಬರಿಬಹುದು, ಬಿ ಸಿ ಅಂತ ಬರಿಬಹುದು. ಓಕೆ, ಸೊ ದೇರ್ ಫೋರ್ EF is equal to BC. EF is equal to BC ಅಂತ ಬರೆದು therefore EF ಪ್ಯಾರಲಲ್ BC ಅಂತ ಬರಿಬಹುದಲ್ಲ. ಆಲ್ಮೋಸ್ಟ್ ಇದೇನಾಗ್ತಿದ್ ನಮ್ಗ ಈಕ್ವಲ್ ಆಗಿದೆ. ಹೌದಾ? ಅಂದ್ರೆ ಡಬಲ್ ಆಗಿದೆ, ಬಟ್ ಇಲ್ಲಿ ಏನಾಗ್ತಿದೆ, ಲೈನ್ಸ್ ಗಳು ಪ್ಯಾರಲಲ್ ಆಗಿದೆ. ಹಾಗಾಗಿ ನಾನು ಏನ್ ಬರದೆ, EF ಪ್ಯಾರಲಲ್ BC ಅಂತ ಬರದೆ. ಓಕೆ, ಸೊ ದಿಸ್ ಇಸ್ ದ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಮಿಡ್ ಪಾಯಿಂಟ್ ಥಿಯರಮ್. ಸೊ ಇಲ್ಲಿವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ ಏನ್ ಮಾಡಿದ್ವಿ, ಇದನ್ನ ಬಿ ಸಿ ಅಂತ ಇದೆ. ಸೊ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಅಂತ ತಗೊಂಡು ಅದನ್ನ ಏನ್ ಮಾಡಿದೆ ನಾನು, ಯಾವ್ದಕ್ಕಂದ್ರದು ಪ್ಯಾರಲಲ್ ಆಗಿರೋದ್ರಿಂದ, ಸಮಾಂತರವಾಗಿರೋದ್ರಿಂದ ಇ ಎಫ್ ಪ್ಯಾರಲಲ್ ಬಿ ಸಿ ಅಂತ ನಿಮ್ಗೆ ತೋರಿಸಿದೆ. ಓಕೆ, ಸೊ ನಿಮ್ಗದು ಇನ್ನು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ನಿಮಗ್ ಲಾಸ್ಟ್ ಕ್ಲಾಸ್ ಒಳಗೂ ನಾನು ಇದೇ ಸಿಮ್ಯುಲೇಷನ್ ಅನ್ನ ತೋರಿಸಿದೆ. ಆದ್ರೂ ಇವಾಗ ಒಂಚೂರ್ ನೋಡ್ರಿ, ಒಂದ್ ಸೆಕೆಂಡ್. ಮಿಡ್ ಪಾಯಿಂಟ್ ಥಿಯರಮ್ ಅಂತ ಇದೆ ನೋಡ್ರಿ. ಹೌದಾ? ನಾನು ಏನ್ ಹೇಳಿದೆ ಇವಾಗ ನಿಮ್ಗೆ, ಇಲ್ಲಿ ಅವರು ಡಿ ಎಫ್ ಅಂತ ಇದೆ. ಹೌದಾ? ಬಟ್ ಅವರಲ್ಲಿ ಇ ಎಫ್ ಅಂತ ತಗೊಂಡಿದ್ದಾರೆ. ಆ ಡೈಗ್ರಾಮ್ ಒಳಗ ಡಿ ಎಫ್ ಅಂತ ಇದೆ, ಡೋಂಟ್ ವರಿ. ಸೊ ಇಲ್ಲಿ ಏನಾಗಿದೆ, ಇದ್ರದ್ದು 2ರಷ್ಟು ಇದಿರ್ತೈತಿ ಅಂತ ಹೇಳಿದೆ ನಾನು ನಿಮ್ಗೆ. ಹೌದಾ? ಒಂದ್ ಸೆಕೆಂಡ್. ಹೌದಾ? ಸೊ ಇಲ್ಲಿ ನೋಡ್ರಿ, ಈ ಲೈನ್ ಏನಿದೆ, ಈ ಲೈನ್ ಅದ 2ರಷ್ಟು. ಹೌದಾ? 2ರಷ್ಟು ಅಂದ್ರೆ ಎಷ್ಟಿದೆ ನಮ್ಗೆ, ಈಗ ನೋಡ್ರಿ 5.74 ಇದೆ, ಇದೆಷ್ಟಿದೆ 11.48 ಇದೆ. ಅಂದ್ರ 5.74 ಪ್ಲಸ್ 5.74 ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ, 11.48 ಅಂತ ಬರ್ತಾ ಇದೆ. ಸೊ ಅದೇ ನಮ್ಗೆ ಇಲ್ಲಿ ಏನಾಗತ್ತ, ಇಲ್ಲಿದೆ ನೋಡ್ರಿ. ಸೊ ನಾನು ಇದನ್ನ ಏನ್ ಬರದ್ನೆಲ್ಲ ನಿಮಗ್ ಅಂಡರ್ಸ್ಟ್ಯಾಂಡ್ ಆಯ್ತೋ ಇಲ್ಲೋ ಅಂತ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಏನಾಗಿದೆ, 2F ಅಂತ ಇದೆ ಅಲ್ಲ, 2EF ಬದ್ಲಿ ನಾನು ಏನ್ ಬರಿತಾ ಇದ್ದೀನಿ, BC ಅಂತ ಬರಿತಾ ಇದ್ದೀನಿ. ಈ EF ಅನ್ನ ಡಬಲ್ ಸಲ ಮಾಡಿದಾಗ ನಮ್ಗೆ ಏನಾಗತ್ತ, BC ಅನ್ನೋದು ಸಿಗ್ತೈತಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇಲ್ಲೊಂದ್ಸಲ ನೋಡ್ರಿ, ಇನ್ನೊಂದ್ಸಲ ನಾನು ಶೇರ್ ಮಾಡ್ತೇನೆ. ಓಕೆ, ಇಲ್ಲಿ ನೋಡಿ 5.74 ಇದೆ, ಇದು 11.48 ಇದೆ. ಆಮೇಲೆ ಇನ್ನೊಂದು ನಾನು ಏನ್ ಮಾಡಿದೆ ನಿಮಗೆ, ಈ ಲೈನು ಈಕ್ವಲ್ ಆಗಿದೆ ಅಂದೆ, ಯಾಕಂದ್ರೆ ಅದು ಮಿಡ್ ಪಾಯಿಂಟ್. ಓಕೆ, ಸೊ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಹಿಯರ್. ಓಕೆ, ಸೊ ಹಾಗಾಗಿ ನೋಡ್ರಿ ಇಲ್ಲಿ ಇದು 5.2 ಇದೆ, ಇದು 5.2 ಇದೆ. ಅಂದ್ರೆ ಅದು ಎಕ್ಸಾಕ್ಟ್ ಆಗಿ ಮಿಡ್ಲ್ ಆಗಿ ಕಟ್ ಆಗಿರೋದ್ರಿಂದ ಅದೇನಾಗ್ತದೆ, 5.2 ಇದೆ, ಇದು 5.2 ಇದೆ. ಇಲ್ಲಿ ನೋಡ್ರಿ, ಎಫ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಆಗಿದೆ. ಸೊ ಇಲ್ಲಿ ಏನಾಗಿದೆ, ಎ ಎಫ್ 5.73 ಇದೆ, ಇದು ಕೂಡ 5.73 ಇದೆ. ಓಕೆ, ಸೊ ಇಲ್ಲಿ ಏನಾದ್ರೂ ಮೆಜರ್ಮೆಂಟ್ ಅನ್ನ ನಾನು ಹೆಚ್ಚು ಕಡಿಮೆ ಮಾಡಿದ್ರು ಅದೇನು ಚೇಂಜಸ್ ಆಗೋದಿಲ್ಲ. ಓಕೆ, ಸೊ ಅಗೇನ್ ಅದು ಮಿಡ್ ಪಾಯಿಂಟ್ ಆಗಿರೋದ್ರಿಂದ, ಮಿಡ್ ಪಾಯಿಂಟ್ ಥಿಯರಮ್ ಆಗಿರೋದ್ರಿಂದ ನಾನು ಹೆಂಗ್ ನೋಡಿ ಕಾಣಿಸ್ತಾ ಇದ್ದೀರಲ್ಲ. ಸೊ ನಾನು ಇಷ್ಟೇನೆ ಈಗ ಇವಾಗ ಇಡ್ತೀನಿ. ಅಗೇನ್ ಮತ್ತೆ ಇದನ್ನ ಚೆಕ್ ಮಾಡ್ರಿ. ನೋಡ್ರಿ ಇಲ್ಲಿ 5.2 ಇದೆ, 5.2 ಇದೆ. ಇಲ್ಲಿ ಮೆಜರ್ಮೆಂಟ್ ನೋಡ್ರಿ 4.83 ಇದೆ, 4.83 ಇದೆ. ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ 3.3 ಇದೆ, ಅದ್ರ ಡಬಲ್ ಇದೇನಾಗಿದೆ 6.6 ಇದೆ. ಇಸ್ ಇಟ್ ಕ್ಲಿಯರ್? ಅಂದ್ರೆ ಇದು ಮಿಡ್ ಪಾಯಿಂಟ್ ಥಿಯರಮ್. ಇಲ್ಲಿ ನಿಮಗ್ ಬಹಳ ಅಂದ್ರೆ ಏನಾಗ್ಬೋದು ಹೇಳ್ರಿ, ಅಲ್ಲಿ 3.3 ಅನ್ನ ಕೊಟ್ಟಾಗ ಬಿ ಸಿ ಎಷ್ಟ್ ಆಗ್ಬಹುದು ಅಂತ ಕೇಳ್ಬಹುದು. ಓಕೆ, ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಅದರ ಡಬಲ್ ಮಾಡಿ ನೀವು ಏನ್ ಮಾಡ್ಬೋದು, ಆನ್ಸರ್ ಅನ್ನ ಬರೀಬಹುದು. ಓಕೆ, ಸೊ ದಿಸ್ ಇಸ್ ದ ಮಿಡ್ ಪಾಯಿಂಟ್ ಥಿಯರಮ್. ಸೊ ನೀವು ಮತ್ತೊಂದ್ಸಲ ಏನ್ ಮಾಡ್ರಿ ಅಂದ್ರೆ, ನಾನು ಈಗ ಏನ್ ನೋಟ್ಸ್ ಅನ್ನ ಬರ್ಸಿದ್ದೀನಲ್ಲ, ಒಂದ್ಸಲ ಅದನ್ನ ಏನ್ ಮಾಡ್ರಿ, ಮತ್ತೊಂದ್ಸಲ ಸ್ವಲ್ಪ ಫ್ರೀ ಟೈಮ್ ಇಟ್ಕೊಂಡು ಅದನ್ನೆಲ್ಲ ನೀಟಾಗಿ ಮತ್ತೊಂದ್ ಪೇಪರ್ ಒಳಗ, ರಫ್ ಪೇಪರ್ ಒಳಗ ನೀಟಾಗಿ ನೀವೇ ಸಾಲ್ವ್ ಮಾಡ್ತಾ ಹೋಗ್ರಿ. ಅಂದಾಗ ನಿಮ್ಗೆ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗ್ತೈತಿ. ಓಕೆ ಓಕೆ, ಆಮೇಲೆ ಈ ಸ್ವಲ್ಪ ಮ್ಯಾಥ್ಸ್ ಅನ್ನ ನೀವ್ ಹೇಗ್ ಓದ್ತಿರೋ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಏನಂದ್ರ, ನೀವೇನ್ ಮಾಡ್ಬೇಕು,
ಒಂದ್ ಇಬ್ಬಿಬ್ರು ಫ್ರೆಂಡ್ಸ್ ಕೂಡಿ ಸೊ ಒಬ್ರು ಇನ್ನೊಬ್ರಿಗೆ ಅದನ್ನ ಸಾಲ್ವ್ ಮಾಡಿ ತೋರಿಸ್ತಾ ಇರ್ಬೇಕು. ಅಂದ್ರೆ ಈಗ ನಾನ್ ನಿಮಗ್ ಹೇಗೆ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹಂಗೆ ನೀವು ನಿಮ್ಮ ಫ್ರೆಂಡಿಗೆ ಅಥವಾ ಅವರು ನಿಮಗ್ ತೋರಿಸಿದ್ರ ಅವ್ರಿಗೆ ಪರ್ಫೆಕ್ಟ್ ಆಗ್ತೈತಿ, ನಿಮ್ಗೂ ಪರ್ಫೆಕ್ಟ್ ಆಗ್ತೈತಿ. ಓಕೆ, ಸೊ ನೀವು ಒಬ್ಬೊಬ್ರೆ ಸಾಲ್ವ್ ಮಾಡ್ತಾ ಮಾಡ್ತಾ ಹೋದ್ರೆ ಅಷ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಎಲ್ಲಾ ಸ್ಟೂಡೆಂಟಿಗೂ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಿಲ್ಲ ಅಂತ ಸಮ್ ಸ್ಟೂಡೆಂಟ್ಸ್ ಓನ್ ಆಗಿ ಅವರು ಅಂಡರ್ಸ್ಟ್ಯಾಂಡ್ ಮಾಡುವಂತ ಎಬಿಲಿಟಿ ಇರ್ತೈತಿ. ಸಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತೈತಿ ಇನ್ನೊಬ್ರು ಹೇಳ್ದಾಗ ಅರ್ಥ ಆಗ್ತಿರ್ತೈತಲ್ಲ. ಹಾಗಾಗಿ ಇಬ್ರು ಕೂಡಿ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಸ್ವಲ್ಪ ಓದಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಇವು ಕ್ಲಿಯರ್ ಆಗಿ ಥಿಯರಮ್ಸ್ ಗಳು ಅಂಡರ್ಸ್ಟ್ಯಾಂಡ್ ಆಗ್ತಾವ ಅಂತ ಹೇಳಿ ಹೇಳ್ತೇನೆ. ಓಕೆ, ಸೊ ಸ್ವಲ್ಪ ಟ್ರೈ ಮಾಡ್ರಿ ನೋಡ್ರಿ. ಓಕೆ, ಸೊ ಮಿಡ್ ಪಾಯಿಂಟ್ ಥಿಯರಮ್ ಕಂಪ್ಲೀಟ್ ಆಯ್ತು. ಸೊ ಬೇಸ್ಡ್ ಆನ್ ದಿಸ್ ಥಿಯರಮ್ we are going to solve the exercise 8.2. okay, 8.2 ಅಂತ ಇದೆ. ಓಕೆ, ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಸೊ ಎಕ್ಸರ್ಸೈಸ್ 8.2 ಅಂತ ಇದೆ. ಆಮೇಲೆ ನನಗೆ ಅಲ್ಲಿ ಯಾವುದೋ ಒಂದು ಸ್ಕೂಲಿಂದ ಅವಾಗಿಂದ ಚಾಟ್ ಬಾಕ್ಸ್ ಒಳಗೆ ಬರ್ತಾ ಇತ್ತು 7th ಕ್ವಶನ್ ಅನ್ನ ಸಾಲ್ವ್ ಮಾಡ್ರಿ ಅಂತ ಹೇಳಿ. ಆಲ್ಮೋಸ್ಟ್ ನಾನು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ, ಉಳ್ದಿದ್ವೆಲ್ಲ ನೀವೇ ಸಾಲ್ವ್ ಮಾಡ್ಬೇಕು. ಹಂಗೇನಾರ ಇದ್ರು, ಯಾಕಂದ್ರೆ ನಾವ್ ಎಲ್ಲವನ್ನ ಸಾಲ್ವ್ ಮಾಡ್ತಾ ಹೋದ್ವಿ ಅಂದ್ರ ಪೋರ್ಷನ್ ಮುಗಿಸೋದು ಡಿಫಿಕಲ್ಟ್ ಆಗ್ತೈತಿ. ಹಾಗಾಗಿ ನಾನು ಮೇನ್ ಇರುವಂತ ಎಕ್ಸರ್ಸೈಸ್ ಗಳನ್ನ ಅಷ್ಟೇ ಸಾಲ್ವ್ ಮಾಡಿರ್ತೇನೆ. ನಮ್ಗಿನ್ನು ಲಾಸ್ಟಿಗೆ ಟೈಮ್ ಉಳಿತು ಅಂದ್ರ ಎಲ್ಲೆಲ್ಲಿ ಏನೇನ್ ಡಿಫಿಕಲ್ಟೀಸ್ ಇದಾವು ಯಾವ ಇದಾವು ಅನ್ನೋದನ್ನ ಮತ್ತೊಂದ್ಸಲ ಸಾಲ್ವ್ ಮಾಡ್ತೇವಂತ. ಡೋಂಟ್ ವರಿ. ಓಕೆ, ಸೊ ಇವಾಗ ಏನ್ ಮಾಡೋಣ ಹಾಗಾದ್ರೆ ಎಕ್ಸರ್ಸೈಸ್ 8.2 ಅನ್ನ ಸಾಲ್ವ್ ಮಾಡೋಣ. So exercise 8.2. exercise 8.2 ಫಸ್ಟ್ ಕ್ವಶನ್ ಅನ್ನ ಓದ್ತೇನೆ ನೋಡ್ರಿ. ನಾನು ಫಸ್ಟ್ ಕ್ವಶನ್ ಏನಿದೆ, ABCD is a quadrilateral in which PQR and S are the midpoint. Okay, and please third question exercise 8.2 ಮಾಡಿ. ಇವಾಗ ಸ್ಟಾರ್ಟಿಂಗ್ ಫಸ್ಟ್ ಅನ್ನೇ ಮಾಡ್ತಾ ಇದ್ದೀನಿ, ಅದಾದ್ಮೇಲೆ ನೋಡೋಣ. ಓಕೆ, ಸೊ ABCD is a quadrilateral. ಓಕೆ, ಸೊ ಫಸ್ಟ್ 1 by 1 ಅನ್ನ ಸಾಲ್ವ್ ಮಾಡ್ತಾ ಹೋಗೋಣಂತೆ. ಆಸ್ ಪರ್ ಕ್ವಶನ್ ನಾವೇನ್ ಮಾಡ್ಬೇಕು, ಡಯಾಗ್ರಾಮ್ ಅನ್ನ ಹಾಕ್ಬೇಕು. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ABCD is a quadrilateral. ABCD is a quadrilateral ಅಂತ ಹೇಳ್ತಾ ಇದ್ದಾರೆ. In which PQR and S are the midpoint of the sides AB, BC, CD, DE. AC is the diagonal ಅಂತ ಇದೆ. ಓಕೆ, ಸೊ ಅಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ, AB ಮಿಡ್ ಪಾಯಿಂಟ್ ಏನಾಗಿದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವರು. AB, BC, CD, DE. ಹೌದಾ? ಸೊ ಹಾಗಾದ್ರೆ ಏನಾಗತ್ತ, PQR, S. Okay, so PQRS are the midpoint of this AB, BC, CD and ADE ಅಥವಾ DA ಅಂತ ಇದೆ. ಓಕೆ, ಸೊ ಅವನ್ನೆಲ್ಲವನ್ನ ಏನ್ ಮಾಡಿದಾರೆ ಅವರು, ಜಾಯಿನ್ ಮಾಡಿದಾರು. PQ, QR, SR, PS ಅಂತ ಹೇಳಿ ಜಾಯಿನ್ ಮಾಡಿದ್ದಾರೆ. ಓಕೆ, ಸೊ ಅದರ ನೆಕ್ಸ್ಟ್ ಏನಾಗಿದೆ, AC is the diagonal. AC ಎಲ್ಲಿದೆ ನೋಡ್ರಿ, ಇಲ್ಲೇ ಇದೆ. ಓಕೆ, ಸೊ AC is the diagonal. AC is the diagonal. AC ಅನ್ನೋದು ಏನಾಗಿದೆ ಅಂತೆ, ಕರ್ಣವಾಗಿದೆ ಅಂತ ಹೇಳಿದ್ದಾರೆ. ಅವ್ರು ಏನ್ ಕ್ವಶನ್ ಕೊಟ್ಟಿದ್ದಾರೋ ಆಸ್ ಪರ್ ದ ಕ್ವಶನ್ ಐ ಕ್ಯಾನ್ ಡ್ರಾ ದ ಹಿಯರ್. ಇಲ್ಲಿ ಏನಾಗಿದೆ, ಈ ಡಯಾಗ್ರಾಮ್ ಅನ್ನ ನಾನು ಡ್ರಾ ಮಾಡಿದೆ. ಓಕೆ, ಕರೆಕ್ಟಾ? ಆಸ್ ಪರ್ ABCD ಅನ್ನೋದೊಂದು ಕ್ವಾಡ್ರಿಲ್ಯಾಟ್ರಲ್, PQRS ಅನ್ನೋ ಏನಾಗಿದೆ ಮಿಡ್ ಪಾಯಿಂಟ್ ಆಫ್ ದಿಸ್ ಕ್ವಾಡ್ರಿಲ್ಯಾಟ್ರಲ್, ಆಮೇಲೆ AC ಅನ್ನೋದು ಒಂದು ಡಯಾಗ್ನಲ್ಸ್ ಅಂತ ಅವರು ಹೇಳಿದ್ರು. ಓಕೆ, ಸೊ ಇಷ್ಟಂತೂ ಕ್ವಶನ್ ಅವ್ರು ಯಾವ ರೀತಿ ಕ್ವಶನ್ ಕೊಟ್ಟಿದ್ರು ಆ ರೀತಿ ನಾನು ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದೆ. ನೆಕ್ಸ್ಟ್ ಶೋ ದ್ಯಾಟ್. ಓಕೆ, ಶೋ ದ್ಯಾಟ್ ಏನಾಗಿದೆ ನೋಡ್ರಿ, SR ಪ್ಯಾರಲಲ್ AC. ಓಕೆ, SR ಪ್ಯಾರಲಲ್ AC ಅಂತ ಪ್ರೂವ್ ಮಾಡ್ಬೇಕಂತೆ. ಅದಾದ್ಮೇಲೆ SR ಹಾಫ್ ಆಫ್ AC, AC ದ ಅರ್ಧದಷ್ಟು SR ಇದೆ ಅಂತ ಪ್ರೂವ್ ಮಾಡ್ಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ PQ is equal to SR ಅಂತ ಪ್ರೂವ್ ಮಾಡ್ಬೇಕು. ಥರ್ಡ್ ಒನ್ PQRS is the ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ. ಒಟ್ಟ 3 ರಿಸಲ್ಟ್ ಅನ್ನ ನಾವು ಪ್ರೂವ್ ಮಾಡ್ಬೇಕು. ಆ ಕ್ವಶನ್ಸ್ ಗಳನ್ನ ನಾನು ಇಲ್ಲೇನು ಬರೆಯೋದಿಲ್ಲ, ಯಾಕಂದ್ರೆ ಅದ್ಲೇ ನಮ್ಗೆ ಏನಾಗ್ತೈತಿ, ಟೈಮ್ ಹೋಗ್ತೈತಿ. ಫಸ್ಟ್ ಒನ್,
ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್ ಅನ್ನ ನೀವೇ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅವನ್ನೇ ನೋಡ್ರಿ. ಓಕೆ, ಸೊ ಫಸ್ಟ್ ಒನ್ ಬೈ ಒನ್ ಅನ್ನ ನೋಡೋಣಂತ. ಓಕೆ, ಸೊ ಫಸ್ಟ್ ಒನ್ ಏನಿದೆ ಜಸ್ಟ್ ನಾನು ಇಲ್ಲಿ ಬರೀತೇನೆ ನೋಡ್ರಿ. ಎಸ್ ಆರ್ ಪ್ಯಾರಲಲ್ ಎ ಸಿ. ಎಸ್ ಆರ್ ಎ ಗೆ ನಮ್ಗೆ ಸಮಾಂತರವಾಗಿದೆ ಅಂತ ನಾವು ಬರಿಬೇಕು. ಅದರ ಜೊತೆಗೆ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಎ ಸಿ ದ ಅರ್ಧದಷ್ಟು ನಮ್ಗೆ ಏನಾಗಿದೆ, ಎಸ್ ಆರ್ ಇದೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಓಕೆ ಓಕೆ, ನೆಕ್ಸ್ಟ್ ಹಾಗಾದ್ರೆ ಒನ್ ಬೈ ಒನ್ ಅನ್ನ ಫಸ್ಟ್ ಪ್ರೂವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ, ಇನ್ ಟ್ರಯಾಂಗಲ್ ಡಿ ಎ ಸಿ. ಇನ್ ಟ್ರಯಾಂಗಲ್ ಡಿ ಎ ಸಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಇನ್ ಟ್ರಯಾಂಗಲ್ ಡಿ ಎ ಸಿ ಅಂತ ಇದೆ. ಓಕೆ, ಇನ್ ಟ್ರಯಾಂಗಲ್ ಡಿ ಎ ಸಿ. ಓಕೆ, ಆಮೇಲೆ ಏನಿದೆ, ಆರ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಸಿ, ಎಸ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ. ಓಕೆ, ಬೈ ಮಿಡ್ ಪಾಯಿಂಟ್ ಥಿಯರಮ್. ಸೊ ಎಸ್ ಆರ್ ಪ್ಯಾರಲಲ್ ಎ ಸಿ. ಓಕೆ, ಸೊ ನಾವು ಈಸಿಲಿ ಪ್ರೂವ್ ಮಾಡಬಹುದು ಇದೊಂದು ಟ್ರಯಾಂಗಲ್ ಅನ್ನ ತಗೊಂಡು. ಇದು ಮಿಡ್ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಓಕೆ, ಸೊ ಇನ್ ಟ್ರಯಾಂಗಲ್ ಡಿ ಎ ಸಿ. ಓಕೆ, ಸೊ ಆರ್ ಈಸ್ ದ ಕಾಣಿಸ್ತಾ ಇದೆ ಇಲ್ಲಿ ಆರು. ಆರ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ವಿಚ್ ಮಿಡ್ ಪಾಯಿಂಟ್ ಆಫ್ ಡಿ ಸಿ. ಇಲ್ಲಿ ಕಾಣಿಸ್ತಾ ಇದೆ, ನಾನು ತೋರಿಸ್ತಾ ಇದ್ದೀನಿ, ಮಾರ್ಕ್ ಮಾಡ್ತಾ ಇದ್ದೀನಿ, ಮಿಡ್ ಪಾಯಿಂಟ್ ಆಫ್ ಡಿ ಸಿ. Similarly, S is the midpoint of which AD? Midpoint of AD. ಹೌದಾ? ಸೊ ಹಾಗಾದ್ರೆ ನಾವಿಲ್ಲಿ ಮಿಡ್ ಪಾಯಿಂಟ್ ಅನ್ನ ಈ ರೀತಿ ಕಲ್ತಾಗ ನಮಗ ಆಲ್ರೆಡಿ ಒಂದು ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ಕಲ್ತ್ ಬಿಟ್ಟಿವಿ. ಏನಾಗಿದೆ ಹಾಗಾದ್ರೆ ಅಲ್ಲಿ ಕೂಡ ನಮ್ಗೆ, ಸೊ ಆಟೋಮೆಟಿಕ್ಲಿ therefore ಎಸ್ ಆರ್ ಪ್ಯಾರಲಲ್ ಎ ಸಿ ಅಂತ ಬರಿಬಹುದು ನಾವು. ಇದೊಂದು ಟ್ರಯಾಂಗಲ್ ಮಿಡ್ ಪಾಯಿಂಟ್ ಯೂಸಿಂಗ್ ಮಿಡ್ ಪಾಯಿಂಟ್ ಥಿಯರಮ್ ನಾವು ಡೈರೆಕ್ಟ್ಲಿ ಏನ್ ಬರಿಬಹುದು ಹೇಳ್ರಿ. ಹಾಗಾದ್ರೆ ನಮಗ್ ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ಪ್ರೂವ್ ಮಾಡಿದ್ವಿ. ಆ ಥಿಯರಮ್ ರಿಲೇಟೆಡ್ ನಾವ್ ಏನ್ ಬರಿಬಹುದು, ಎಸ್ ಆರ್ ಪ್ಯಾರಲಲ್ ಎ ಸಿ ಅಂತ ಬರಿಬಹುದು. ಅಗೇನ್ ಅದಾದ್ಮೇಲೆ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಅಂತಾನು ಕೂಡ ನಾನು ಬರಿಬಹುದು. ಯಾಕಂದ್ರೆ ಇವನ್ನೆಲ್ಲ ನಾವು ಆಲ್ರೆಡಿ ಮಿಡ್ ಪಾಯಿಂಟ್ ಥಿಯರಮ್ ನಲ್ಲಿ ಪ್ರೂವ್ ಮಾಡಿದ್ವಿ. ಓಕೆ, ಸೊ ಬಿಕಾಸ್ ಮಿಡ್ ಪಾಯಿಂಟ್ ಥಿಯರಮ್ ಅಂತ ನಾನು ಪ್ರೂವ್ ಮಾಡಿದೆ. ಓಕೆ, ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಸೊ ಎಸ್ ಆರ್ ಪ್ಯಾರಲಲ್ ಎ ಸಿ, ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಅಂತ ಇದೆ. ದೇರ್ಫೋರ್ ಮಿಡ್ ಪಾಯಿಂಟ್ ಥಿಯರಮ್ ಅಂದ್ರೆ ನಾವು ಫಸ್ಟ್ ರಿಸಲ್ಟ್ ಅನ್ನ ಪ್ರೂವ್ ಮಾಡಿದ್ವಿ. ಒಟ್ಟೆ ನಾವು 3 ರಿಸಲ್ಟ್ ಅನ್ನ ಪ್ರೂವ್ ಮಾಡಬೇಕು. ಯಾವುದು ಇದಾ? ಆಫ್. ಓಕೆ, ಸೊ ಇಲ್ಲಿ ಏನಾಗಿದೆ, ಆಫ್. ಕರೆಕ್ಟಾ? ಸೊ ನಾನು ಪೂರ್ತಿ ಕರ್ಸಿವ್ ಲೆಟರ್ ಒಳಗೆ ಬರ್ದಿದ್ದಿಲ್ಲ, ಹಾಗಾಗಿ ನಿಮ್ಗೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಿಲ್ಲ. ಸೊ ಇನ್ನೊಂದ್ಸಲ ಬರೀತೆ ನೋಡ್ರಿ. ಆಫ್. ಇಸ್ ಇಟ್ ಕ್ಲಿಯರ್? ಓಕೆ, ಆರ್ ಇಸ್ ದ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೋದಾ ನಿಮ್ಗೆ? ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಇನ್ ಟ್ರಯಾಂಗಲ್ ಡಿ ಎ ಸಿ. ಓಕೆ, R is the midpoint of DC. Okay. S is the midpoint of AD. S is the midpoint of AD ಅಂತ ಇದೆ. So SR parallel AC. SR parallel AC. SR parallel AC. ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? SR parallel AC. ಓಕೆ, ಸೊ ಹಾಗಾಗಿ ಎಸ್ ಆರ್ ಪ್ಯಾರಲಲ್ ಎ ಸಿ. ಅದಾದ್ಮೇಲೆ ನಿಮ್ಗೆ ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ಗೊತ್ತಾಗ್ತೈತಿ, ಎಸ್ ಆರ್ ಎ ಸಿ ದ ಅರ್ಧದಷ್ಟಿದೆ. ಹೌದಾ? ಅಂದ್ರ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್
AC ಅಂತ ಇದೆ. ಸೊ ಇದನ್ನೆಲ್ಲ ನಾವು ಎಲ್ಲಿ ನೋಡಿದ್ವಿ ಗೊತ್ತಾಯ್ತಾ ನಿಮ್ಗೆ? ಬಿಕಾಸ್ ಇದನ್ನ ಡೈರೆಕ್ಟ್ ಆಗಿ ಬರ್ಲಿಕ್ಕೆ ಆಗ್ತಿತ್ತೇನೋ ನಮ್ಗೆ. ಸೊ ನಾವು ಮಿಡ್ ಪಾಯಿಂಟ್ ಥಿಯರಮ್ ಮುಖಾಂತರ ಇದನ್ನ ಏನ್ ಮಾಡಿದ್ವಿ? ಪ್ರೂವ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಬಿಕಾಸ್ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಹೇಳಿ ನಾನು ಬರದೆ. ಸೊ ಇದೇನಾಯ್ತು? ಜಸ್ಟ್ ಫಸ್ಟ್ ಒನ್ ಅನ್ನ ಅಷ್ಟೇ ನಾವು ಪ್ರೂವ್ ಮಾಡಿದ್ವಿ. ಇನ್ನು 2 ರಿಸಲ್ಟ್ ಅನ್ನ ಈ ಕ್ವಶನ್ ನಲ್ಲಿ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಅದನ್ನೆಲ್ಲವನ್ನ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದನ್ನ ಮತ್ತೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಪ್ರೂವ್ ಮಾಡ್ತೇನೆ. ಓಕೆ, ಸೊ ಇಲ್ಲಿವರೆಗೆ ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಫಾರ್ ಯುವರ್ ಆಕ್ಟಿವ್ ಪಾರ್ಟಿಸಿಪೇಷನ್. ಓಕೆ, ಥ್ಯಾಂಕ್ ಯು.